ಸರ್ವೇಭ್ಯ ಸ್ವಾಗತಂ ವ್ಯಾಹರಾಮಿ. ಹಿಂದಿನ ತರಗತಿಯಲ್ಲಿ ನಾವು ಸಂಸ್ಕೃತ ಸಾಹಿತ್ಯದ ಕುರಿತಾಗಿ ಶಾಸ್ತ್ರ ಎಂದರೇನು, ಕಾವ್ಯ ಎಂದರೇನು ಎಂಬುದಾಗಿ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಪ್ರಭು ಸಂಹಿತ, ಮಿತ್ರ ಸಂಹಿತ ಹಾಗೆ ಕಾಂತಾ ಸಂಹಿತ ಎಂಬುದಾಗಿ ಈ ವೇದಗಳನ್ನು, ಪುರಾಣಗಳನ್ನು, ನಂತರದಲ್ಲಿ ಕಾವ್ಯಗಳನ್ನು ಮೂರು ಬಗೆಯಾಗಿ ವಿಂಗಡಿಸುತ್ತಾರೆ. ಇಂತಹ ಕಾವ್ಯ ಪರಂಪರೆಯಲ್ಲಿ ವೈದಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯ ಎಂಬುದಾಗಿ ಎರಡು ವಿಧವಾದ ಸಾಹಿತ್ಯ ವಿಂಗಡಣೆಯನ್ನು ಪ್ರಾಜ್ಞರು ಮಾಡಿದ್ದಾರೆ. ವೇದ ಕಾಲದಲ್ಲಿ ಇದ್ದಂತಹ ಸಾಹಿತ್ಯಗಳಿಗೆಲ್ಲ ವೈದಿಕ ಸಾಹಿತ್ಯ ಎಂಬುದಾಗಿಯೂ, ನಂತರದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಾಲದ ನಂತರದಲ್ಲಿ ರಚನೆಯಾದಂತಹ ಸಾಹಿತ್ಯಗಳಿಗೆ ಲೌಕಿಕ ಸಾಹಿತ್ಯ ಎಂಬುದಾಗಿ ಹೆಸರನ್ನು ನೀಡಿದ್ದಾರೆ. ಇಂತಹ ಲೌಕಿಕ ಸಾಹಿತ್ಯ ಪರಂಪರೆಯನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಅಪಾರೇ ಕಾವ್ಯ ಸಂಸಾರೇ ಕವಿರೇಕಃ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಎಂಬುದಾಗಿ ಆನಂದವರ್ಧನಾಚಾರ್ಯರು ತಮ್ಮ ಧ್ವನ್ಯಾಲೋಕ ಎಂಬುವಂತಹ ಗ್ರಂಥದಲ್ಲಿ ಹೇಳಿದಂತಹ ಮಾತಿದು. ಕಾವ್ಯ ಸಂಸಾರ, ಕಾವ್ಯವನ್ನು ಸಂಸಾರಕ್ಕೆ ಹೋಲಿಸಿದ್ದಾರೆ. ಅಪಾರವಾದಂತಹ ಈ ಕಾವ್ಯ ಸಂಸಾರ ಅನ್ನುವಂಥದ್ರಲ್ಲಿ ಕವಿಯೇ ಬ್ರಹ್ಮ, ಪ್ರಜಾಪತಿ ಅಂದರೆ ಬ್ರಹ್ಮ ಅಂತ ಅರ್ಥ. ಈ ಅಪಾರವಾದಂತಹ ಕಾವ್ಯ ಸಂಸಾರದಲ್ಲಿ ಕವಿಯೊಬ್ಬನೇ ಬ್ರಹ್ಮನಾದವನು. ಕಾಲಕ್ಕೆ ಅನುಗುಣವಾಗಿ ಈ ಕಾವ್ಯ ಸಂಸಾರಕ್ಕೆ ಏನು ಬೇಕು ಎಂಬುದನ್ನು ಅರಿತುಕೊಂಡು ಅವನೇ ತನ್ನ ಕಾವ್ಯವನ್ನು ಸ್ವತಂತ್ರವಾಗಿ ರಚಿಸುತ್ತಾನೆ. ಹೀಗೆ ಒಂದು ಒಳ್ಳೆ ಉಕ್ತಿಯನ್ನು ನೀಡಿದಂಥ ಆನಂದವರ್ಧನಾಚಾರ್ಯರು, ಈ ಲೋಕವು ಹಾಗೆ ಪರಿವರ್ತನೆ ಆಗುತ್ತಾ ಇರುವಂತಹ ಲೋಕದಲ್ಲಿ ಬ್ರಹ್ಮನು ಲೋಕಕ್ಕೆ ಅನುಗುಣವಾಗಿ ಆಯಾ ಕಾಲಕ್ಕೆ ತಕ್ಕುದಾಗಿ ಸೃಷ್ಟಿಯನ್ನು ಮಾಡ್ತಾ ಹೋಗ್ತಾನೆ. ಹಾಗೆಯೇ ಆ ಬ್ರಹ್ಮನಿಗೆ ಹೋಲಿಸಿ ಇಲ್ಲಿ ಕವಿಯು ಕಾವ್ಯವೆಂಬ ಸಂಸಾರದಲ್ಲಿ ಕಾವ್ಯ ಸಂಸಾರಕ್ಕೆ ಏನು ಅವಶ್ಯಕತೆ ಇದೆಯೋ ಅಂಥದ್ದನ್ನು ಮಾತ್ರ ಸೃಷ್ಟಿ ಮಾಡ್ತಾ ಸ್ವತಂತ್ರವಾಗಿ ಸೃಷ್ಟಿ ಮಾಡುತ್ತಾ ಹೋಗ್ತಾ ಇದ್ದಾನೆ. ಈ ಬ್ರಹ್ಮನಿಗಿಂತ ಇಲ್ಲಿ ಕವಿಯೇ ಶ್ರೇಷ್ಠ ಎಂಬುದಾಗಿ ಆನಂದವರ್ಧನಾಚಾರ್ಯರು ಹೇಳ್ತಾರೆ. ಯಾಕೆಂದರೆ ಬ್ರಹ್ಮನಿಗೆ ನಿಯಮಗಳು ಉಂಟು. ಇಂಥದ್ದನ್ನೇ ಸೃಷ್ಟಿ ಮಾಡಬೇಕು, ಲೋಕಕ್ಕೆ ಏನು ಬೇಕೋ ಅದನ್ನೇ ಸೃಷ್ಟಿ ಮಾಡಬೇಕು, ಈ ಲೋಕಧರ್ಮಕ್ಕೆ ವಿರುದ್ಧವಾಗಿ ಯಾವುದನ್ನು ಸೃಷ್ಟಿ ಮಾಡಬಾರ್ದು. ಆದರೆ ಕವಿಗೆ ಅಂಥ ನಿಯಮಗಳು ಯಾವುದೂ ಇಲ್ಲ. ಕವಿ ತನ್ನ ಪ್ರಪಂಚದಲ್ಲಿ ಯಾವ ಹೊಸ ಸಂಶೋಧನೆಯನ್ನು ಬೇಕಾದರೂ ಮಾಡಬಹುದು, ಯಾವ ಜೀವಿಯನ್ನು ಬೇಕಾದರೂ ತರಬಹುದು. ಉದಾಹರಣೆಗೆ ಈಗ ಕಮಲ ಅಂತ ಹೇಳಿದರೆ ಕಮಲಕ್ಕೆ ಸುಗಂಧ ಅನ್ನುವಂಥದ್ದು ಲಕ್ಷಣ. ಕಮಲ ಎನ್ನುವಂಥದ್ದು ಉಂಟು ಅಂತಾದರೆ ಅದಕ್ಕೆ ಸುಗಂಧವನ್ನೋದು ಬರಲೇಬೇಕು. ಇದು ಸೃಷ್ಟಿಯ ನಿಯಮ ಅಂತಾದರೆ ಕಾವ್ಯ ಪ್ರಪಂಚದಲ್ಲಿ ಹಾಗೆಲ್ಲ. ಕಾವ್ಯ ಪ್ರಪಂಚದಲ್ಲಿ ಕಮಲದಂತಹ ಕಣ್ಣುಗಳು ಎಂಬುದಾಗಿ ಒಬ್ಬ ಯುವತಿಯನ್ನು ಕೂಡ ಉದಾಹರಣೆಯನ್ನಾಗಿ ನೀಡಬಹುದಾಗಿದೆ. ಆದ್ದರಿಂದ ಈ ಕಾವ್ಯ ಸಂಸಾರದಲ್ಲಿ ಕವಿಯೊಬ್ಬನೇ ಪ್ರಜಾಪತಿ. ಆತ ತನಗೆ ಇಷ್ಟ ಬಂದಂತೆ, ಮನ ಬಂದಂತೆ ಸ್ವತಂತ್ರವಾಗಿ ಕವಿತೆಯನ್ನು, ಕಾವ್ಯವನ್ನು ರಚಿಸಬಹುದು ಎಂಬುದಾಗಿ ಹೇಳಿದ್ದಾರೆ. ನಂತರದಲ್ಲಿ ಕಾವ್ಯಂ, ಕಾವ್ಯಂ ಎಂಬ ಶಬ್ದ ಕವೇಹ ಕರ್ಮ ಕಾವ್ಯಂ ಎಂಬುದಾಗಿ ಇದರ ಉತ್ಪತ್ತಿ. ಕವಿಯ ಕರ್ಮವನ್ನು ಕಾವ್ಯ ಎಂಬುದಾಗಿ ಹೇಳುತ್ತಾರೆ. ಈ ಕಾವ್ಯದಲ್ಲಿ ದೃಶ್ಯಕಾವ್ಯ ಮತ್ತು ಶ್ರವ್ಯಕಾವ್ಯ ಎಂಬುದಾಗಿ ಎರಡು ವಿಧ. ದೃಶ್ಯಕಾವ್ಯಂ ತಥಾ ಶ್ರವ್ಯಕಾವ್ಯಂ ಇತಿ ದ್ವಿವಿಧಾನಿ ಕಾವ್ಯ ಪ್ರಕಾರಾಣಿ. ಈ ಎರಡು ಕಾವ್ಯ ಪ್ರಕಾರದಲ್ಲಿ ನಾವು ಮೊದಲಾಗಿ ದೃಶ್ಯಕಾವ್ಯವನ್ನು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡೋಣ. ದ್ರಷ್ಟುಂ ಯೋಗ್ಯಂ ದೃಶ್ಯಕಾವ್ಯಂ. ದೃಶ್ಯಕಾವ್ಯವೆಂದರೆ ಕಣ್ಣಿಗೆ ನೋಡಲು ಆನಂದ ಸಿಗುವಂತಹ, ಅಭಿನಯಿಸಿದಾಗ ನಮಗೆ ನೋಡಲು ಆಗುವಂತಹ ಕಾವ್ಯಗಳೇ ದೃಶ್ಯಕಾವ್ಯಗಳು. ದೃಶ್ಯತೆ ಇತಿ ದೃಶ್ಯ, ಯಾವುದು ನಮಗೆ ಕಾಣುತ್ತದೆಯೋ ಅದುವೇ ದೃಶ್ಯ. ಅಂತಹ ಕಾವ್ಯಗಳನ್ನು ದೃಶ್ಯಕಾವ್ಯಂ ಎಂಬುದಾಗಿ ಹೇಳಿದ್ದಾರೆ. ಇದಕ್ಕೆ ಇನ್ನೊಂದು ಹೆಸರು ರೂಪಕ ಎಂಬುದಾಗಿ. ರೂಪಕ ಅಥವಾ ದೃಶ್ಯಕಾವ್ಯಂ. ಈ ರೂಪಕಗಳಲ್ಲಿ 10 ವಿಧಗಳನ್ನು ಧನಂಜಯನು ತನ್ನ ದಶರೂಪಕದಲ್ಲಿ ವಿವರಿಸಿದ್ದಾನೆ. ತೇಷು ದಶ ಪ್ರಕಾರಾಣಿ ಸಂತಿ. ನಾಟಕಂ, ಪ್ರಕರಣಂ, ಭಾಣಃ, ಪ್ರಹಸನಂ, ಡಿಮಃ,
ವ್ಯಾಯೋಗ, ಸಮವಕಾರ, ವೀಥಿ, ಅಂಕ, ಈಹಾಮೃಗ ಎಂಬುದಾಗಿ 10 ಬಗೆಯ ರೂಪಕಗಳು. ಈ 10 ಬಗೆಯ ರೂಪಕಗಳಲ್ಲಿ ನಾವೀಗ ಹೆಚ್ಚಾಗಿ ಕಾಣಸಿಗುವಂಥದ್ದು ನಾಟಕ, ಪ್ರಹಸನ. ಇದರಿಂದ ಹೊರತುಪಡಿಸಿ ಬೇರೆ ಯಾವ ರೂಪಕ ಪ್ರಕಾರಗಳು ಈಗ ನಮಗೆ ಲಬ್ಧವಾಗಿಲ್ಲ. ಇಂತಹ ನಾಟಕಗಳಿಗೆ ಉದಾಹರಣೆಯಾಗಿ ಭಾಸನ 13 ನಾಟಕಗಳು, ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂ, ವಿಕ್ರಮೋರ್ವಶೀಯಂ, ಹಾಗೆ ಮಾಳವಿಕಾಗ್ನಿಮಿತ್ರಂ ಎಂಬುದಾಗಿ 3 ನಾಟಕಗಳನ್ನು ಈ ದೃಶ್ಯಕಾವ್ಯಕ್ಕೆ ಉದಾಹರಣೆಯನ್ನಾಗಿ ನೀಡಬಹುದು. ದೃಶ್ಯಕಾವ್ಯದ ನಂತರದಲ್ಲಿ ಬರುವಂಥದ್ದು ಶ್ರವ್ಯಕಾವ್ಯ ಎಂಬುದಾಗಿ. ಶ್ರವ್ಯಕಾವ್ಯ ಅಂದರೆ ಶ್ರವಣ ಪಠಣಯೋಗ್ಯಂ ಕಾವ್ಯಂ ಶ್ರವ್ಯಕಾವ್ಯಂ ಇತ್ಯುಚ್ಯತೆ. ಕಿವಿಗಳಿಗೆ ಕೇಳಲು ಆನಂದವನ್ನು ನೀಡುವಂತಹ ಕಾವ್ಯ, ಕಣ್ಣುಗಳಿಗೆ ಓದುವಾಗ ಮನಸ್ಸಿಗೆ ಮುದವನ್ನು ನೀಡುವಂತಹ ಕಾವ್ಯಗಳು ಶ್ರವ್ಯಕಾವ್ಯಗಳು ಎಂಬುದಾಗಿ. ಇಂಥ ಶ್ರವ್ಯಕಾವ್ಯಗಳಲ್ಲಿ ಪುನಃ ಆ ಕಾವ್ಯಗಳನ್ನು 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲು ಬರುವಂಥದ್ದು ಗದ್ಯಕಾವ್ಯ. ಗದ್ಯಕಾವ್ಯಂ ವೃತ್ತಗಂಧೋಜ್ಜಿತಂ ಗದ್ಯಂ ಎಂಬುದಾಗಿ ಗದ್ಯಕಾವ್ಯದ ಲಕ್ಷಣ. ವೃತ್ತಗಂಧೋಜ್ಜಿತಂ, ವೃತ್ತ ನಿಯಮಗಳಿಂದ ಹೊರತುಪಡಿಸಿದಂತಹ ಕಾವ್ಯ. ಅಂದರೆ ಕಾವ್ಯವನ್ನು ರಚನೆ ಮಾಡಬೇಕು ಅಂತಾದರೆ ಛಂದಸ್ಸು ಅಥವಾ ವೃತ್ತ ಎಂಬುದಾಗಿ ಒಂದು ನಿಯಮ ಅಂತ ಇರ್ತದೆ. ಆ ನಿಯಮದಿಂದ ವಿರಹಿತವಾದಂತಹ ಕಾವ್ಯಗಳನ್ನು ಗದ್ಯಕಾವ್ಯ ಎಂಬುದಾಗಿ ಕರೆಯುತ್ತಾರೆ. ಇಂತಹ ಗದ್ಯಕಾವ್ಯದ ಪರಂಪರೆಯನ್ನು ನಾವು ನೋಡ್ತಾ ಬಂದರೆ ಯಜುರ್ವೇದದಲ್ಲಿ ಪ್ರಥಮವಾಗಿ ನಾವು ಗದ್ಯಕಾವ್ಯಗಳನ್ನು ಕಾಣಬಹುದು. ಯಜುರ್ವೇದವು ಗದ್ಯವಾಗಿ, ನಂತರದಲ್ಲಿ ಅದೇ ಆ ಕಾವ್ಯ ಪರಂಪರೆಯು ಅಥವಾ ಸಾಹಿತ್ಯ ಪರಂಪರೆಯು ಉಪನಿಷತ್ತುಗಳಲ್ಲಿ ಹಾಗೆ ಪುರಾಣಗಳಲ್ಲಿ ಮಹಾಭಾರತಾದಿಗಳಲ್ಲಿ ನೋಡಬಹುದು. ನಂತರದಲ್ಲಿ ಬರುವಂತಹ ಲೌಕಿಕ ಕಾವ್ಯ ಪರಂಪರೆಯಲ್ಲಿ ಈ ಗದ್ಯಕಾವ್ಯವನ್ನು ಬಾಣಭಟ್ಟನ ಕಾದಂಬರಿ ಹಾಗೆ ಶ್ರೀಹರ್ಷಚರಿತಂ ಮುಂತಾದಂತಹ ಕಾವ್ಯಗಳಲ್ಲಿ ನೋಡಬಹುದಾಗಿದೆ. ಗದ್ಯಕಾವ್ಯದ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಯಜುರ್ವೇದದಿಂದ ಪ್ರಾರಂಭಿಸಿ ವೇದಾದಿಗಳಲ್ಲಿ, ತದನಂತರದಲ್ಲಿ ಉಪನಿಷತ್ತುಗಳಲ್ಲಿ, ಪುರಾಣಾದಿಗಳಲ್ಲಿ, ಮಹಾಭಾರತ ಕಾವ್ಯದವರೆಗೂ ನಾವು ಗದ್ಯದ ಸಾಹಿತ್ಯವನ್ನು ನೋಡಬಹುದಾಗಿದೆ. ನಂತರದಲ್ಲಿ ಲೌಕಿಕ ಸಂಸ್ಕೃತ ಸಾಹಿತ್ಯಕ್ಕೆ ಬಂದಾಗ ಗದ್ಯಕಾವ್ಯ ಅನ್ನುವಂಥದ್ದು ತುಂಬ ಕಡಿಮೆ ಪ್ರಮಾಣದಲ್ಲಿ ರಚನೆ ಆದಂತಹ ಕಾವ್ಯವಾಗಿದೆ. ಈ ಗದ್ಯಕಾವ್ಯದಲ್ಲಿ ನಾವು ಪ್ರಧಾನವಾಗಿ 2 ವಿಧ ಎಂಬುದಾಗಿ ಹೇಳ್ತೇವೆ, ಕಥಾ ಮತ್ತು ಆಖ್ಯಾಯಿಕ ಎಂಬುದಾಗಿ. ಆಖ್ಯಾಯಿಕ ಎಂದರೆ ಆಖ್ಯಾಯಿಕೋಪಲಬ್ಧಾರ್ಥ ಎಂಬುದಾಗಿ ಇದರ ಲಕ್ಷಣವನ್ನು ನೀಡಿದ್ದಾರೆ. ಆಖ್ಯಾಯಿಕ ಎಂದರೆ ಕವಿಯು ತನ್ನ ಸ್ವತಂತ್ರ ಚರಿತ್ರೆಯನ್ನು ಅಥವಾ ನಡೆದಂತಹ ಇತಿಹಾಸ ಆಧಾರಿತ ಘಟನೆಗಳನ್ನು ರಚಿಸುವಂತಹ ಕಾವ್ಯಗಳಿಗೆ ಆಖ್ಯಾಯಿಕ ಎಂಬುದಾಗಿ. ಇದಕ್ಕೆ ಉದಾಹರಣೆ ಬಾಣಭಟ್ಟನ ಶ್ರೀಹರ್ಷಚರಿತಂ ಎಂಬಂತಹ ಕಾವ್ಯ. ನಂತರದಲ್ಲಿ ಬರೋದು ಕಥಾ, ಪ್ರಬಂಧ ಕಲ್ಪನಾ ಕಥಾ. ಕವಿಯು ತನ್ನ ಕಲ್ಪನೆಗೆ ಅನುಗುಣವಾಗಿ ಕಥಾವಸ್ತುವನ್ನು ಇಟ್ಟುಕೊಂಡು ರಚಿಸುವಂತಹ ಕಾವ್ಯಗಳಿಗೆ ಕಥಾ ಎಂಬುದಾಗಿ ಹೆಸರು ಬಂದಿದೆ. ಇಂತಹ ಕಥಾ ಕಾವ್ಯಗಳನ್ನು ನಾವು ಬಾಣಭಟ್ಟನ ಕಾದಂಬರಿಯಲ್ಲಿ ಹಾಗೆ ಪಂಚತಂತ್ರ, ಶುಕಸಪ್ತಶತಿ ಅಥವಾ ಹಿತೋಪದೇಶ ಮುಂತಾದಂತಹ ಕಾವ್ಯಗಳಲ್ಲಿ ಕಾಣಬಹುದಾಗಿದೆ. ಎಂಬಲ್ಲಿಗೆ ಇಂದಿನ ತರಗತಿಯನ್ನು ಮುಗಿಸೋಣ. ಧನ್ಯವಾದಗಳು.